ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಾಯ್ತು ಸರ್, ಗೃಹಲಕ್ಷ್ಮಿ ಹಣ ಈಗೇನು ಪರಿಷ್ಕರಣೆ ನಡೆಯುತ್ತೆ, ಬಯೋಮೆಟ್ರಿಕ್ ಕೊಟ್ಟು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಈಗ ಆಲ್ರೆಡಿ ಅಪ್ಡೇಟ್ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಯೋಮೆಟ್ರಿಕ್ ಆದ ನಂತರವೇ, ಅಂದ್ರೆ ಪರಿಷ್ಕರಣೆ ಮೊದಲ ಹಂತ ಪರಿಷ್ಕರಣೆ ಆದ ನಂತರವೇ ಗೃಹಲಕ್ಷ್ಮಿ 31 ಹಾಗೆ 32ನೇ ಕಂತಿನ ಹಣ ಬರುತ್ತಾ ಅಥವಾ ಅದಕ್ಕೂ ಮೊದಲೇ ಬರುತ್ತಾ? ಇದ್ರ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಅದರಲ್ಲೂ ಸಹ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರುವಂತಹ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾಕೆ ಬಿಡುಗಡೆ ಆಗ್ತಿಲ್ಲ? ಈಗ ಫಸ್ಟ್ ಬಿಡುಗಡೆ ಮಾಡ್ಬಿಟ್ಟೆ ಪರಿಷ್ಕರಣೆ ಮಾಡಬಹುದಲ್ಲ? ಇದಕ್ಕೆ ಸಂಬಂಧಪಟ್ಟಾಗ ನೀವು ಕೇಳ್ತಾ ಇದ್ದೀರಾ. ಮೊನ್ನೆ ನಾನೊಂದು ನಿಮ್ಗೇನೊಂದು ಪಾಂಪ್ಲೆಟ್ ತರ ರೆಡಿ ಆಗಿತ್ತು, ಅದನ್ನ ಹಾಕ್ಬಿಟ್ಟೆ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ಬಿಟ್ಟೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪರಿಷ್ಕರಣೆ ಆಗಬೇಕು, ಅರ್ಹರಿಗೆ ಮಾತ್ರ ಕೊಡಬೇಕು ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಬಟ್ ಆದ್ರೆ ಅದು ಇನ್ನೂ ಶುರುವಾಗಿಲ್ಲ, ಒಂದಿಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳಿ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಓಕೆನಾ? ಇವಾಗ ಏನು ಮೊದಲೇ ಹಣ ಬಿಡುಗಡೆ ಆಗುತ್ತಾ ಅನ್ನೋದಕ್ಕೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಮೊನ್ನೆ ಪತ್ರಿಕಾ ವರದಿ ಏನ್ ಬಂದಿತ್ತು, ಆ ಪತ್ರಿಕಾ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ಅಂತ ಹೇಳಿ ಹಾಕಿದ್ರು. ಓಕೆನಾ? ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಹಾಕಿದ್ರು. ಫಲಾನುಭವಿಗಳಿಗೆ ಈಗಾಗಲೇ ಮಾರ್ಚ್ ತಿಂಗಳ ಕಂತಿನ ಹಣ ಜಮೆಯಾಗಿದೆ. ಮೇ ತಿಂಗಳ ಹಣ ಬಿಡುಗಡೆಗೆ ಆರ್ಥಿಕ ಇಲಾಖೆಯ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಅನುಮೋದನೆ ಸಿಕ್ಕ ತಕ್ಷಣ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ಡೈರೆಕ್ಟ್ ಮಾರ್ಚ್ ತಿಂಗಳ ಹಣ ಜಮೆ ಆಗಿದೆ, ಡೈರೆಕ್ಟ್ ಮೇ ತಿಂಗಳದ್ದು ಹೇಳ್ತಾ ಇದ್ದಾರೆ. ನೀವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಮೇ ತಿಂಗಳ ಹಣಕ್ಕೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದೆ, ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಹೋಗಿದೆ. ಅನುಮೋದನೆ ಸಿಕ್ಕ ತಕ್ಷಣ ಬಾಕಿ ಇರುವಂತ ಏಪ್ರಿಲ್ ಮೇ 2 ತಿಂಗಳ ಹಣ ಬಿಡುಗಡೆ ಮಾಡಿಬಿಟ್ಟು ಹೊಸ ಅರ್ಜಿ ಸಲ್ಲಿಕೆ ಮತ್ತು ನವೀಕರಣ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಗಲಿದೆ. ಅಂದ್ರೆ ನೀವು ಈಗ ಮಾರ್ಚ್ ವರೆಗೂ ಹಣ ಬಿಡುಗಡೆ ಆಗಿದೆ, ಏಪ್ರಿಲ್ ಮೇ 2 ತಿಂಗಳ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ ಮೇ ತಿಂಗಳು ಈಗ ಆಲ್ರೆಡಿ ಏಪ್ರಿಲ್ ತಿಂಗಳ ಹಣ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಈಗ ಮೇದು ಬಿಡುಗಡೆ ಆದ ನಂತರ, ಮೇ ಹಣ ಬಿಡುಗಡೆ ಆದ ನಂತರವೇ ಪರಿಷ್ಕರಣೆಯನ್ನ ಶುರು ಮಾಡ್ತಾರೆ ಅಂತ ಹೇಳಿ ಪೇಪರ್ನಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಅಪ್ಡೇಟ್ ಪ್ರಕಾರ ಪರಿಷ್ಕರಣೆ ಆಗೋದು ಇನ್ನೂ ಒಂದಿಷ್ಟು ದಿನಗಳ ಕಾಲಾವಕಾಶ ತಗೋಬಹುದು. ಅಲ್ಲಿವರೆಗೂ 2 ಕಂತುಗಳ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಸರ್ಕಾರ ಆದಷ್ಟು ಬೇಗ 31ನೇ ಕಂತಿನ ಹಣ ಈಗ ಆಲ್ರೆಡಿ ರೆಡಿ ಇದೆಯಲ್ವಾ, ಅದನ್ನ ಫಸ್ಟ್ ಬಿಡುಗಡೆ ಮಾಡಿಬಿಟ್ಟು ಆಮೇಲೆ ಪರಿಷ್ಕರಣೆ ಮಾಡಿದ್ರೆ ಒಳ್ಳೇದು. 31, 32 2 ಕಂತಿನ ಹಣ ಬಿಡುಗಡೆ ಮಾಡಿಬಿಟ್ಟು ಅದಾದ ನಂತರ ಪರಿಷ್ಕರಣೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.